ಬರುತ್ತೆ, ಅದನ್ನು ಕ್ಲಿಯರ್ ಮಾಡೋದಕ್ಕೆ ಈ ಮೆಡಿಸಿನ್ ತುಂಬ ಸ್ಟ್ರಾಂಗು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ಮತ್ತು ಟ್ರಿಕ್ಸ್ನ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಇದು ಬಂದು ಶನಿವಾರ ಮತ್ತು ಭಾನುವಾರ ಎರಡೂ ದಿನದ ವಿಡಿಯೋ ಆಗಿರುತ್ತೆ. ಶನಿವಾರ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದರು, ಅವರಿಗೆಲ್ಲ ಏನು ವೆರೈಟಿ ಡಿಶಸ್ನ ಮಾಡಿದೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಶನಿವಾರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ವಲ್ಪ ಲೈಟಾಗಿರಲಿ ಅನ್ನೋ ಕಾರಣಕ್ಕೆ ರೊಟ್ಟಿ ಮಾಡೋಣ ಅಂದ್ಕೊಂಡೆ. ರೊಟ್ಟಿ ತಟ್ಟಲಿಕ್ಕೆ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಳಿಯೋ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಇದು ಕೂಡ ನಾವು ತಟ್ಟಿ ಮಾಡ್ತೀವಲ್ಲ, ಆ ರೊಟ್ಟಿ ಅಷ್ಟೇ ರುಚಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಮಾಡೋದು ಕೂಡ ಸುಲಭ. ಬೆಳಿಗ್ಗೆ ಲೇಟಾಗಿ ಎದ್ವಿಯಪ್ಪ, ನಮ್ಗೆ ರೊಟ್ಟಿ ಬೇಕು ಅನ್ನೋರು ಈಸಿಯಾಗಿ ಕಲಸಿಟ್ಕೊಂಡು ಹಿಟ್ಟನ್ನು ಮಾಡ್ಕೊಳ್ಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿ ಕಲಿಸ್ಕೊಂಡು ನೀವು ಮಾಡಿಕೊಂಡ್ರೆ ಆಯಿತು. ತುಂಬ ಸಾಫ್ಟಾಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮಗೆ ವಾರದಲ್ಲಿ 3-4 ದಿನ ವಾರ ಪೂರ್ತಿ ರೊಟ್ಟಿ ಕೊಟ್ಟರು ಬೇಜಾರು ಮಾಡ್ಕೊಳ್ಳಲ್ಲ, ಅಷ್ಟು ಇಷ್ಟ ನಮಗೆ ರೊಟ್ಟಿ ಅಂತ ಅಂದರೆ. ಹಾಗಾಗಿ ಆಲ್ಮೋಸ್ಟ್ ಸಾಟರ್ಡೆ ಸಂಡೇ ಅಂದರೆ ರೊಟ್ಟಿ ಅಂತೂ ಇದ್ದೇ ಇರುತ್ತೆ. ಅದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಗುಂಡು ಬದನೆಕಾಯಿ ಬರುತ್ತಲ್ಲ, ಗ್ರೇವಿನ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ಎರಡಕ್ಕೂ ರುಚಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಟ್ರೈ ಮಾಡಿ ಒಂದು ಸಲ ಬಳಿಯೋ ರೊಟ್ಟಿನ. ತುಂಬ ಈಸಿ ಮಾಡೋದು, ಕೀಳಲ್ಲ, ಹಾಗೆಯೇ ತವ ಕಂಟ್ಕೊಳ್ಳುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ. ತುಂಬ ನೀಟಾಗಿ ಬರುತ್ತೆ. ಅಂದರೆ ಹಿಟ್ಟನ್ನು ನಾವು ಹದದಲ್ಲಿ ಕಲಿಸ್ಕೊಂಡ್ವಿ ಅಂತಂದರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ, ನೋಡಿ, ಅದು ಬೆಂದಮೇಲೆ ಅದೇ ಎಡ್ಜಸ್ ಎಲ್ಲ ಎತ್ಕೊಳ್ಳುತ್ತೆ. ಕೀಳೋದಾಗಲಿ ಅದೆಲ್ಲ ಏನಾಗಲ್ಲ, ತುಂಬ ಕ್ರಿಸ್ಪಾಗೂ ಬರುತ್ತೆ, ಸಖತ್ತಾಗಿ ಅನಿಸುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಾದಮೇಲೆ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಫ್ರೈಡ್ ರೈಸ್ ಮಾಡ್ತಾಯಿದ್ದೆ. ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೊಂದು 2-3 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಕಾದ ನಂತರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ, 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಕೈ ಆಡ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಇದಂತೂ ಸಿಕ್ಕಾಬಟ್ಟೆ ಈಸಿ ಮಾಡೋದು, ರುಚಿ ತುಂಬ ಚೆನ್ನಾಗಿರುತ್ತೆ. 1 ಕಪ್ಪಷ್ಟು ಈರುಳ್ಳಿನ ಹೆಚ್ಚಿರ್ತಕ್ಕಂಥದ್ದನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಹೋಟೆಲಲ್ಲೆಲ್ಲ ತಿಂದಿರ್ತೀರಲ್ವ, ಸೇಮ್ ಟೇಸ್ಟ್ ಬರುತ್ತೆ. ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ ಒಂದು ಸಲ. ಹಾಗೆಯೇ 1 ಕಪ್ಪಷ್ಟು ಸಣ್ಣಕ್ಕೆ ಹೆಚ್ಚಿರ್ತಕ್ಕಂಥ ಬೀನ್ಸು, ಹಾಗೆಯೇ ಕ್ಯಾರೆಟು, ದಪ್ಪ ಮೆಣಸಿನ್ಕಾಯಿ, ಬಟಾಣಿ ಇಷ್ಟನ್ನು ಕೂಡ ಹಾಕ್ಕೊಂಡು ಒಂದು ರೌಂಡ್ ಕೈ ಆಡ್ಕೊಳ್ಬೇಕಾಗತ್ತೆ. ನೋಡ್ತಿದ್ದೀರಲ್ವ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ತರಕಾರಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಸ್ಪ್ರಿಂಗ್ ಆನಿಯನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಕ್ಯಾಬೇಜ್ ಹಾಕೋದನ್ನ ಮರ್ತುಬಿಟ್ಟಿದ್ದೆ, ನಾನು ಲಾಸ್ಟಿಗೆ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ವಿಡಿಯೋ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ. ದಯವಿಟ್ಟು ಈ ಟೈಮಲ್ಲೇ ಕ್ಯಾಬೇಜ್ ಇದ್ದರೆ ಅದನ್ನು ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕಿ 1 ಕುದಿ ಕುದಿಸ್ಬಿಟ್ಟು ನೀರನ್ನ ಚೆಲ್ಲಿ ಅದಾದಮೇಲೆ ನೀವು ಇಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ತುಂಬಾ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಕ್ಯಾಬೇಜ್ನ ಬೆಳೆಯೋದಕ್ಕೆ. ಹಾಗಾಗಿ ನೋಡಿದ್ರಲ್ಲ, ಇದನ್ನೆಲ್ಲ ಒಂದು ರೌಂಡ್ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ, ಅಂದರೆ ಒಂದು 50% ಅಷ್ಟೇ ಫ್ರೈ ಆಗಬೇಕು, ತುಂಬ ಬೇಯಬಾರ್ದು. ಹಾಗಾಗಿ ಈಗ ಇದಕ್ಕೆ ಮಾಡಿಟ್ಕೊಂಡಿರ್ತಕ್ಕಂಥ ಅನ್ನನ ಸೇರಿಸ್ಕೊಳ್ಬೇಕು. ಹಾಗೆಯೇ 1 ಸ್ಪೂನಷ್ಟು ಸೋಯಾ ಸಾಸು, ಹಾಗೆಯೇ 1 ಸ್ಪೂನಷ್ಟು ಕಾಳುಮೆಣಸಿನ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1-1.5 ಸ್ಪೂನಷ್ಟು ಈ ಮಸಾಲ ಪೌಡ್ರನ್ನ ನಾನು ಮನೇಲೇ ಮಾಡಿರ್ತಕ್ಕಂಥದ್ದು. ಕೆಲವೊಂದು ಬಾತ್ಗಳಿಗೆ ಉಪಯೋಗಿಸ್ತೀನಿ, ಫ್ರೈಡ್ ರೈಸಿಗೂ ಕೂಡ ಹಾಕ್ತೀನಿ. ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಆ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಕೆಲವೊಬ್ಬರು ಕೆಲವೊಂದು ರೆಸಿಪಿನ ಕೇಳಿರ್ತೀರ, ಸ್ವಲ್ಪ ತಡ ಆಗುತ್ತೆ ಹಾಕೋದು. ದಯವಿಟ್ಟು ಹಾಕೋವರೆಗೆ ವೆಯ್ಟ್ ಮಾಡಿ. ಯಾಕೆ ಅಂತ ಅಂದರೆ, ಈಗ ನಾನು ಕೆಲವೊಂದು ಪುಡಿಗಳು ಕೇಳಿರ್ತೀರ, ನನ್ನ ಹತ್ರ ಸ್ಟಾಕ್ ಇರುತ್ತಲ್ವ ಆಲ್ರೆಡಿ, ಅದು ಖಾಲಿ ಆದಮೇಲೆ ನಾನು ನೆಕ್ಸ್ಟು ಅದನ್ನು ಮಾಡುವಾಗ ರೆಸಿಪಿನ ಶೇರ್ ಮಾಡೋದು. ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೊಂದು ಬಾರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ರುಚಿ ನೀವು ಹೋಟೆಲಲ್ಲಿ ತಿಂದಿರ್ತಿರಲ್ಲ, ಅದಕ್ಕಿಂತ 1 ಪಟ್ಟು ಜಾಸ್ತಿನೇ ಇರುತ್ತೆ. ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿ. ಮಿಸ್ ಮಾಡಿದೆ ಟ್ರೈ ಮಾಡಿ. ಮಕ್ಕಳನ್ನ ಬೆಳಗ್ಗೆಗೆ ಲಂಚ್ ಬಾಕ್ಸಿಗೆ, ಹಾಗೆಯೇ ಬ್ರೇಕ್ಫಾಸ್ಟು ಅಥವಾ ಸಂಜೆ ಮಕ್ಕಳು ಬಂದಾಗ ಏನಪ್ಪ ಮಾಡೋದು ಅನ್ನುವಾಗ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ದಿಢೀರಂತ ಗೆಸ್ಟ್ ಬಂದರು ಅಂದರೂ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಅದೆಲ್ಲ ಮುಗಿಸಿದಾದ್ಮೇಲೆ ಮಧ್ಯಾಹ್ನಕ್ಕೆ ಅಂತಲೇ ಫ್ರೈಡ್ ರೈಸ್ನ ಮಾಡಿದ್ದು. ಅದ್ರ ಜೊತೆಗೆ ರೈಸು, ಸಾಂಬಾರು, ಬಜ್ಜಿ, ಹಾಗೆಯೇ ಕೋಸಂಬರಿ ಮತ್ತು ಮಿಕ್ಸ್ ವೆಜಿಟೇಬಲ್ದೊಂದು ಪಲ್ಯ, ಇಷ್ಟನ್ನು ಕೂಡ ಮಾಡಿದೆ. ಎಲ್ಲ ರೆಸಿಪಿನೂ ಕೂಡ ನನಗೆ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಕಾರಣ ಟೈಮ್ ಇರಲಿಲ್ಲ. ಹಾಗಾಗಿ ಮಿಕ್ಸ್ ಏನು ಪಲ್ಯ ಇದೆ ಅದೊಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಬಿಟ್ಟರೆ ಸಾಂಬಾರು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಬಜ್ಜಿ ಆಗ್ಬೋದು ಅಥವಾ ಹೋಳಿಗೆದು, ಇದು ಯಾವುದೋ ರೆಸಿಪಿನ ನಾನಿಲ್ಲಿ ಶೂಟ್ ಮಾಡ್ಕೊಂಡಿಲ್ಲ.
ಹಾಗಾಗಿ ಕೆಲವೊಬ್ರಿಗೆ ಏನಂದರೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಅಂದರೆ ಅಡುಗೆ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಅನಿಸುತ್ತೆ. ಬಟ್ ನನಗೆ ಸಿಕ್ಕಾಪಟ್ಟೆ ಖುಷಿ. ಅಂದರೆ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅಂದರೆ ಅಂಥ ಕಡೆ ಅಡುಗೆ ಮಾಡ್ಲಿಕ್ಕೆ ನನಗೆ ಭಾಳ ಖುಷಿ. ಸ್ವಲ್ಪ ಅಡುಗೆ ಮಾಡೋದು ಅಷ್ಟು ಖುಷಿ ಅನಿಸಲ್ಲ ನನಗೆ, ಲಾರ್ಜ್ ಕ್ವಾಂಟಿಟಿಲಿ ಮಾಡೋದು. ಆಮೇಲೆ ಬೇಗನೆ ಮಾಡ್ತೀನಿ, ತುಂಬ ಒಂದು ಅರ್ಧ ದಿನ ಎಲ್ಲ ಅಡುಗೆನೇ ಮಾಡ್ತೀನಿ ಆ ಥರ ಅನಿಸೋದೇ ಇಲ್ಲ ನನಗೆ. ಪಟ ಅಂತ ಆಗೋಗ್ಬಿಡುತ್ತೆ. 2 ಸ್ಟವ್, ಎಲೆಕ್ಟ್ರಿಕ್ ಸ್ಟವ್ ಎಲ್ಲ ಉಪಯೋಗಿಸ್ಕೊಂಡು ದಿಢೀರಂತ ಬೇಗನೆ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ನಮಗೆ ಒಂದು ಕ್ರಿಯೇಟಿವಿಟಿ ಇರಬೇಕು. ಅಂದರೆ ಯಾವುದನ್ನು ಯಾವ ಥರ ಮಾಡಬೇಕು. ಈಗ ಸ್ಟೀಮರಲ್ಲಿ ಇಟ್ಕೊಂಡಾಗ ಅಟ್ ಎ ಟೈಮಲ್ಲಿ ಒಂದು 3-4 ಥರದನ್ನೆಲ್ಲ ಬೇಯಿಸ್ಕೊಳ್ಬೋದು. ಪಲ್ಯಕ್ಕಾಗ್ಬೋದು, ಸಾಂಬಾರಿಗೆ, ಆ ಥರ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಕಡೆ ಮಿಕ್ಸ್ ವೆಜಿಟೇಬಲ್ ಗ್ರೇವಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಬಂದು ಇಲ್ಲಿ ಇನ್ನೊಂದು ಸ್ಟವಲ್ಲಿ ಸಾಂಬಾರಿಗೆಲ್ಲ ಕೂಗಿಸ್ಕೊಂಡಿದ್ದೆ, ಅದು ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಮಿಕ್ಸ್ ವೆಜಿಟೇಬಲ್ಸ್ ಅಂದರೆ ಕ್ಯಾಬೇಜ್ ಇದೆ, ಕ್ಯಾರೆಟ್ ಇದೆ, ಬೀನ್ಸು ಎಲ್ಲ, ಬಟಾಣಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಪಲ್ಯನ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೆ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಸ್ವಲ್ಪ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿ ಮಾಡಿದ್ವಿ ಅಂದರೆ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಅಂದರೆ ನನಗೆ ಹೋಟೆಲ್ಗಿಂತ ಕೆಲವೊಂದೆಲ್ಲ ಮನೆಯಲ್ಲೇ ತುಂಬ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಹೇಳಿ. ಅದಾದಮೇಲೆ ಸಾಂಬಾರನ್ನು ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಿದ್ದೆ. ಈಸಿ ಸಾಂಬಾರು, ಮೇ ಬಿ ಬ್ಯಾಚುಲರ್ಸ್ ಸಾಂಬಾರು ಅಂತಲೇ ಅನ್ಬೋದೇನೋ. ಬೇಳೆ, ಆಲೂಗೆಡ್ಡೆ ಕಾಮನ್ ಅಲ್ಲ ಅದು, ಆದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಬೇಸಿಕ್ ಒಗ್ಗರಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಇಂಗು, ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡ್ವಿ ಅಂತ ಅಂದರೆ ಅದು ಒಂದು ಒಗ್ಗರಣೆ ರೆಡಿ ಆಗುತ್ತೆ. ಅದಕ್ಕೆ ನಾವು ಈಗಾಗಲೇ ಏನು ಬೇಯಿಸಿ ಇಟ್ಕೊಂಡಿದ್ವಿ ಬೇಳೆ ಮತ್ತು ಟೊಮೊಟೊ ಹಣ್ಣನ್ನು, ಅದನ್ನು ಟೊಮೊಟೊ ಹಣ್ಣನ್ನು ನಾನು ಫಸ್ಟಿಗೆ ಅದನ್ನು ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಬೇಳೆ ಮತ್ತು ಆಲೂಗೆಡ್ಡೆನ ಕೂಗಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 2 ಟೊಮೊಟೊ ಹಣ್ಣು ಮೀಡಿಯಮ್ ಸೈಜ್ನ ಹಾಕಿ ನೀಟಾಗಿ, ಅದು ಕೂಡ ಕೂಗಿದೆ, ಅದನ್ನು ಈ ಥರ ನೀಟಾಗಿ ಸ್ಪೂನ್ ಸಹಾಯದಿಂದನೋ ಅಥವಾ ಸ್ಮ್ಯಾಶರ್ ಇದ್ದರೆ ಅದರಿಂದನೋ ಅದನ್ನು ನೀಟಾಗಿ ಬಿಟ್ ಮಾಡ್ಕೋಬೇಕು. ಅದಾದಮೇಲೆ ಏನು ಒಗ್ಗರಣೆನ ಹಾಕ್ಕೊಂಡಿದ್ವಿ, ಬೇಸಿಕ್ ಒಗ್ಗರಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ. ಕೆಲವೊಂದು ಸಲ ನಾನು ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಹಾಕಲ್ಲ, ಹಾಗೆ ಮಾಡ್ತೀನಿ, ರುಚಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದಕ್ಕೆ ಟೊಮೊಟೊ ಹಣ್ಣನ್ನು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡೆ. ಖಾರಕ್ಕೆ ಅನುಗುಣವಾಗಿ ಅಚ್ಕಾರದ ಪುಡಿ ಹಾಗೆಯೇ ಧನಿಯಾ ಪುಡಿ ಎರಡನ್ನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಧನಿಯಾ ಪುಡಿ 1 ಸ್ಪೂನು, ಅಚ್ಕಾರದ ಪುಡಿ 1ರಿಂದ 1.5 ಸ್ಪೂನಷ್ಟು ನೀಟಾಗಿ ಮಿಕ್ಸ್ ಕೊಟ್ಟು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಅರಶಿನದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನಾರ್ಮಲಾಗಿ ನಾನು ಕಾಯಿ ರುಬ್ಲಿಕ್ಕೆ ಹೋಗಲ್ಲ ಸಾಂಬಾರಿಗೆ, ಯಾವಾಗಲೂ ಇದೇ ಥರ ಜಾಸ್ತಿ ಮಾಡೋದು. ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ಸಾಂಬಾರು ಮಾಡಿದ್ರೂ ಅಂದರೆ ಟೊಮೊಟೊ ನೀವು ಎಷ್ಟಾದರೂ ಯೂಸ್ ಮಾಡಿ, ನಮಗೆ ಹುಣಸೆ ಹುಳಿ ಬಿದ್ದಾಗ ಅದ್ರಲ್ಲಿ ಸಿಗೋ ರುಚಿನೇ ಬೇರೆ. ನೋಡ್ತಿರ್ಬೋದು ನೀವು. ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ 1 ರೌಂಡ್ ಕುದಿಸ್ಕೊಂಡಾದಮೇಲೆ ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೇಳೆ ಮತ್ತು ಆಲೂಗೆಡ್ಡೆನ ಸೇರಿಸ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಏನು ಕುಕ್ಕರ್ನಲ್ಲೆಲ್ಲ ಬೇಳೆ ಎಲ್ಲ ಅಂಟ್ಕೊಂಡಿರುತ್ತೆ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಸಾಂಬಾರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಸಿಂಪಲ್ಲು, ರುಚಿ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ ಈ ಮೆಥಡಲ್ಲಿ ಒಂದ್ಸಲ. ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆ ಆಲೂಗೆಡ್ಡೆ ಇಟ್ಟಾಗೆ ನಾವು ಉಪ್ಪನ್ನು ಸೇರಿಸ್ಕೊಂಡಿರಲಿಲ್ಲ, ಹಾಗಾಗಿ ಈಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ವಿ ಅಂದರೆ ಅದು ಕುದಿಯುವಾಗ ಮನೆಯೆಲ್ಲ ಘಮ ಘಮ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ತಿಳಿಸಿ. ನೋಡ್ತಿದ್ದೀರಲ್ಲ, ಸಿಕ್ಕಾಪಟ್ಟೆ ಕಲರ್ಫುಲ್ಲಾಗಿರ್ತಕ್ಕಂಥ ಅಷ್ಟೇ ರುಚಿಯಾಗಿರ್ತಕ್ಕಂಥ ಬೇಳೆ ಆಲೂಗೆಡ್ಡೆ ಸಾಂಬಾರು ಕೂಡ ರೆಡಿಯಾಗಿದೆ. ನಾನು ಲಾಸ್ಟ್ ಒಂದು ವಿಡಿಯೋನಲ್ಲಿ ತೋರಿಸಿದ್ದೆ ನಮ್ಮ ಒಂದು ಇಂಡೋರ್ ಪ್ಲ್ಯಾಂಟ್ ಹಾಗೆ ಔಟ್ಡೋರ್ ಪ್ಲ್ಯಾಂಟ್. ಕೆಲವೊಂದು ಪ್ಲ್ಯಾಂಟ್ಸಿಗೆಲ್ಲ ವೈಟ್ ಬಗ್ಸ್, ಬಿಳಿ ಹುಳು ಬರುತ್ತೆ ನೋಡಿ, ಎಲೆ ಹಿಂಭಾಗದಲ್ಲಿ ಎಡ್ಜಸ್ಸಲ್ಲೆಲ್ಲ ಬರುತ್ತೆ. ಆ ಒಂದು ಹುಳು ಬಂದಿದೆ. ಅದಕ್ಕೆ ನಾನು ಹೋಮ್ ಮೇಡ್ ಮೆಡಿಸಿನ್ನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಆ ಮೆಡಿಸಿನ್ನ ಮಾಡ್ತಿದ್ದೀನಿ. ನನಗೆ ನಿಜ ಬೇವಿನ ಸೊಪ್ಪು ತಂದು ಇಟ್ಕೊಂಡು ಆಲ್ಮೋಸ್ಟ್ ಒಂದು 4-5 ದಿನದ ಮೇಲಾಗಿದೆ. ಟೈಮ್ ಸಿಗ್ತಿರಲಿಲ್ಲ ಮಾಡೋದಕ್ಕೆ, ಹಾಗಾಗಿ ಇವತ್ತಿಲ್ಲ ಮಾಡಿಬಿಟ್ಟು ಸ್ಪ್ರೇ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ನಾನು ಮಾಡ್ತಿದ್ದೀನಿ. ಹಾಗಾಗಿ ಬೇವಿನ ಸೊಪ್ಪು ಅಷ್ಟು ಫ್ರೆಶ್ ಅನ್ನಿಸ್ತಿಲ್ಲ, ಫ್ರಿಜ್ಜಲ್ಲಿ ಇಟ್ಟು ತೆಗೆದಿರೋದ್ರಿಂದ. ಇಲ್ಲಿ ನಾನು 1 ಕಟ್ಟಷ್ಟು ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಸಾಮಾನ್ಯ ಗೊತ್ತಿರುತ್ತೆ, ಬೆಂಗಳೂರಲ್ಲೆಲ್ಲ ಬೇವಿನ ಸೊಪ್ಪು ಸಿಗಲ್ಲ, ದುಡ್ಡು ಕೊಟ್ಟೆ ತೊಗೊಂಡಿರೋದು ನಾನು. ಅದಕ್ಕೆ ಒಂದು 1/4 kg ಬೆಳ್ಳುಳ್ಳಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಷ್ಟು ಗಿಡ ಇದೆ ಅಷ್ಟಕ್ಕೂ ಎಲ್ಲ ಸ್ಪ್ರೇ ಮಾಡಿದ್ರಾಯಿತು ಅನ್ನೋ ಥರ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ತುಂಬ ಸ್ಟ್ರಾಂಗ್ ಇರುತ್ತೆ ಈ ಮೆಣಸಿನ್ಕಾಯಿ, ಆಂಧ್ರ ಸೈಡ್ ಬರುತ್ತೆ ನೋಡಿ ಅದು. ನೀವೊಂದು 4-5 ಜನಕ್ಕೆ ಚಟ್ನಿ ಮಾಡೋದಾದರೆ ಒಂದೇ ಒಂದು ಮೆಣಸಿನ್ಕಾಯಿ ಸಾಕು, ಅಷ್ಟು ಸ್ಟ್ರಾಂಗ್ ಇರುತ್ತೆ ಇದು. ಹಾಗಾಗಿ ಕ್ವಾಂಟಿಟಿ ಸ್ವಲ್ಪ
ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ. ಅಂದರೆ ಬೆಳ್ಳುಳ್ಳಿ ಆಗ್ಬೋದು, ಹಸಿಮೆಣಸಿನ್ಕಾಯಿ ಅಥವಾ ಇದು ನೀಮೇಲೆ ಯಾವುದೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಇಂತಿಷ್ಟೇ ಪ್ರಮಾಣ ಅಂತ ಇಲ್ಲ. ಬಟ್ ಮೆಡಿಸಿನ್ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗುತ್ತೆ. ಮಾಡಿ ಈ ಊರ ಕಡೆ ಇರೋ ರೈತರಿಗಾದರೂ ಸರಿ, ಇದು ಬೇರಲ್ಲೆಲ್ಲ ಕೆಲವೊಂದು ರೋಗ ಬರುತ್ತಲ್ಲ, ಇದು ಗಿಡ ನೆಡುವಾಗಲೇ ನಾವು ಏನು ಗುಂಡಿ ತೆಗೆದಿರ್ತೀವಿ ಸ್ವಲ್ಪ ಈ ರಸನ ಹಾಕ್ಬಿಟ್ಟು ನೆಟ್ವಿ ಅಂದರೆ ಯಾವುದೇ ರೋಗ ಬರಲ್ಲ ಗಿಡಕ್ಕೆ. ಅಷ್ಟು ಚೆನ್ನಾಗಿರುತ್ತೆ. ಈಗ ಇದು ಮೂರನ್ನು ನಾವು ಹಾಕಿ ರುಬ್ಕೊಳ್ಬೇಕಾಗುತ್ತೆ. ಈಗ ಒಂದು ಮಿಕ್ಸಿ ಜಾರಿಗೆ ಏನೆಲ್ಲ ಇಟ್ಕೊಂಡಿದ್ವಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡೇ ಮಿಕ್ಸಿ ಮಾಡಿಕೊಂಡ್ರೆ ಆಗುತ್ತೆ. ನೋಡ್ತಿದ್ದೀರಲ್ಲ, ಒಂದು ರೌಂಡ್ ಮಿಕ್ಸಿ ಆದಮೇಲೆ ಉಳಿದಿರ್ತಕ್ಕಂಥ ಸೊಪ್ಪನ್ನು ಕೂಡ ನಾನು ಹಾಕಿ ಮಿಕ್ಸಿ ಮಾಡಿಕೊಂಡು ಒಂದು ಜಾಲರಿಯಿಂದ ಅದನ್ನು ಸೋಸ್ಕೊಳ್ಬೇಕಾಗತ್ತೆ. ಅಥವಾ ಒಂದು ಬಟ್ಟೆ ಮುಖಾಂತರನಾದರೂ ನೀವು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ನಾವು ಹಾಗೆ ಸ್ಪ್ರೇ ಬಾಟ್ಲಿಗೆ ಹಾಕಿದ್ವಿ ಅಂತ ಅಂದರೆ ಎಲೆ ಎಲ್ಲ ಅಂದರೆ ತುಂಬ ಏನು ನುಣ್ಣಗಾಗಿರಲ್ಲ. ಸ್ಪ್ರೇ ಬಾಟ್ಲು ಮುಂದೆ ಸಿಕ್ಕಾಕೊಂತು ಅಂತಂದರೆ ಸ್ಪ್ರೇ ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನು ಮತ್ತೊಂದು ಬಾರಿ ಸ್ವಲ್ಪ ನೀರನ್ನ ಹಾಕಿ ನಾನು ಮತ್ತೊಂದು ಬಾರಿ ಇದನ್ನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಈ ಒಂದು ಉಳಿದಿರ್ತಕ್ಕಂಥ ಎಲೆ ಮಿಶ್ರಣ ಏನಿದೆ ಅದನ್ನು ಎಸಿಲಿಕ್ಕೆ ಹೋಗಬೇಡಿ. ಗಿಡಗಳು ಬುಡಕ್ಕೆ ಹಾಕಿ ಬೇರೆ ಚಿಕ್ಕ ಪುಟ್ಟ ಏನಾದರೂ ರೋಗ ಬರುತ್ತೆ ಗಿಡಕ್ಕೆ ಅಂದರೆ ಅದು ಕೂಡ ಅವಾಯ್ಡ್ ಆಗುತ್ತೆ. ಅದನ್ನು ನೋಡ್ತಿದ್ದೀರಲ್ಲ, ಇಲ್ಲಿ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ತಾಯಿದ್ದೀನಿ. ಈ ಥರ ಗಿಡ ಎಲೆ ಹಿಂಭಾಗ ಎಲ್ಲ ಮಾಡಿದ್ವಿ ಅಂತ ಅಂದರೆ ಒಂದು 3-4 ಡೇಸ್ ಮ್ಯಾಕ್ಸಿಮಮ್ ಅಂದರೆ 1 ವೀಕ್ ಆದರೆ ಸಾಕು. ಆ ಹುಳುಗಳು ಎಲ್ಲವೂ ಸತ್ತು ಹೋಗುತ್ತೆ. ಆ ವೈಟ್ ಬಾಕ್ಸ್ ಇರುತ್ತೆ ನೋಡಿ, ಅದಂತೂ ಒಂದರಿಂದ ಇನ್ನೊಂದು ಗಿಡಕ್ಕೆ ಬೇಗನೆ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಈ ಥರ ಹೋಮ್ ಮೇಡ್ ರೆಮಿಡಿಗಳನ್ನ ಮಾಡೋದ್ರಿಂದ ಗಿಡನೂ ಕೂಡ ಹಾಳಾಗಲ್ಲ. ನಾನು ಕೆಲವೊಂದು ತರಕಾರಿಗಳನ್ನ ಬೆಳ್ಕೊಳ್ತೀನಿ. ತರಕಾರಿ ಗಿಡಕ್ಕೆಲ್ಲ ಯಾವಾಗಲೂ ಏನು ಬಂದಿಲ್ಲ. ಇದೇ ಫಸ್ಟ್ ಟೈಮು ನಮ್ಮದು ಈ ಇಂಡೋರ್ ಪ್ಲ್ಯಾಂಟ್ ಇದೆ ನೋಡಿ, ಈ ಇಂಡೋರ್ ಪ್ಲ್ಯಾಂಟಿಗೆ ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ಅದು ಜಾಸ್ತಿನೇ ಅಂತ ಅನ್ನಿಸ್ತಿತ್ತು. ಗಿಡ ತುಂಬ ಗ್ರೀನ್ ಆಗಿರೋದ್ರಿಂದ ತುಂಬ ಬಂದಿದೆ ಅನ್ನೋ ಥರ ಅನ್ನಿಸ್ತಿತ್ತು. ಸೊ ಹಾಗಾಗಿ ಮಾಡಿದ್ದಾಯಿತು. ಒಂದು 3-4 ದಿನ, ಒಂದು ವಾರದಲ್ಲೆಲ್ಲ ಒಳ್ಳೆ ರಿಸಲ್ಟ್ ಬರುತ್ತೆ. ಒಂದು ವಾರ ಬಿಟ್ಟು ಹುಳುಗಳೆಲ್ಲ ಹೋಗಿದೆ ಅಂತ ಅನ್ನುವಾಗ ಒಂದು ಸಲ ನಾರ್ಮಲ್ ನೀರನ್ನ ಸ್ಪ್ರೇ ಮಾಡಿದ್ವಿ ಅಂದರೆ ಗಿಡ ಸಿಕ್ಕಾಪಟ್ಟೆ ಫ್ರೆಶ್ ಅಂತ ಅನಿಸುತ್ತೆ. 3-4 ಡೇಸಿಗೆ ಆಲ್ಮೋಸ್ಟ್ ಹುಳುಗಳೆಲ್ಲ ಕಡಿಮೆ ಆದವು. ಹಾಗಾಗಿ ಒಂದು ಸಲ ನೀರನ್ನ ಸ್ಪ್ರೇ ಮಾಡಿದ್ವಿ. ಗಿಡ ಸಿಕ್ಕಾಪಟ್ಟೆ ಫ್ರೆಶ್ ಆಗಿ ಅನ್ನಿಸ್ತಿದೆ, ನೋಡ್ತಿರ್ಬೋದು. ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.